ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಮಹಾ ಸುದ್ದಿ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡ್ತಿದ್ದೀವಿ. ರಾಜ್ ನ್ಯೂಸ್ ಬಿಚ್ಚಿಡ್ತಾ ಇದೆ ರಣಸ್ಫೋಟಕ ಸುದ್ದಿ. ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಆದ್ರೆ ಆ ವ್ಯವಸ್ಥೆಯೇ ಕಗ್ಗೋಲೆ ಆಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನ ನಂಬಿದ್ದಾರೆ, ಆದ್ರೆ ಇದೀಗ ಅದರ ಮೇಲೆ ಅನುಮಾನ ಸೃಷ್ಟಿಯಾಗುವಂತ ಒಂದೇ ಒಂದು ಇನ್ಸಿಡೆಂಟ್ ನಡೆದಿದೆ. ಮತಪೆಟ್ಟಿಗೆಗೆ ಕನ್ನ ಹಾಕಿದ್ದಾರೆ ಸರ್ಕಾರಿ ಅಧಿಕಾರಿ. ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳೋ ಮಹಾ ಸುದ್ದಿ. ರಾಜ್ ನ್ಯೂಸ್ ಬಿಚ್ಚಿಡ್ತಾ ಇದೆ ರಣಸ್ಫೋಟಕ ಸುದ್ದಿ. ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೋಲೆ ಆಗ್ತಿದ್ಯಾ? ಮತಪೆಟ್ಟಿಗೆಗೆ ಕನ್ನ ಹಾಕಿದ ಸರ್ಕಾರಿ ಅಧಿಕಾರಿ. ಗೌಪ್ಯತೆಯನ್ನ ಕಾಪಾಡಬೇಕಾಗಿತ್ತು, ಆದ್ರೆ ಇದೀಗ ಅಧಿಕಾರಿಯಿಂದಲೇ ಎಳ್ಳು ನೀರನ್ನ ಬಿಡ್ಲಾಗಿರುವಂತದ್ದು. ಚುನಾವಣಾ ಅಕ್ರಮಕ್ಕೆ ಶಾಸಕನಿಂದಲೇ ಕುಮ್ಮಕ್ಕನ್ನ ಕೊಡ್ಲಾಗಿದ್ಯಾ? ಹಾಗಾದ್ರೆ ಯಾರ ಶಾಸಕ? ಅವರೇ ಕುಮ್ಮಕ್ಕನ್ನ ಕೊಟ್ಟಿದ್ದಂಥದ್ದ ಅನ್ನುವಂತ ಹಲವು ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಇದೀಗ ರಾಜ್ ನ್ಯೂಸ್ ನಲ್ಲಿ ಈ ಒಂದು ಸುದ್ದಿಯನ್ನ ಬಿತ್ತರ ಮಾಡ್ತಿದ್ದೀವಿ. ಈಗ ಆಲ್ರೆಡಿ ಈ ಒಂದು ಶಾಸಕನ ಮೇಲೆ ಅನುಮಾನಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ತುಮಕೂರಿನ ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ. ಖಾಲಿ ಬ್ಯಾಲೆಟ್ ಪೇಪರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಅನ್ನ ಒತ್ತಿರುವಂತದ್ದು. ತುಮಕೂರಿನ ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಅಕ್ರಮ ಆಗಿದ್ಯಾ? ಖಾಲಿ ಬ್ಯಾಲೆಟ್ ಪೇಪರ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಅನ್ನ ಒತ್ತಲಾಗಿದೆ. ಮನಸ್ಸಿಗೆ ಬಂದಂತೆ ಓಟ್ ಒತ್ತಿದ್ದಾನೆ ಸರ್ಕಾರಿ ಅಧಿಕಾರಿ. ಸುನೀಲ್ ಅಂತ ಈತನ ಹೆಸರು. ನಿಯಮಗಳಿಗೆ ಗೋಲಿ ಹೊಡೆದಿದ್ದಾನೆ ಕಾಂಗ್ರೆಸ್ ಪರ ಸರ್ಕಾರಿ ಅಧಿಕಾರಿ. ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೆಡಿಎಸ್ ಮುಖಂಡರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಆಫೀಸರ್. ಜೆಡಿಎಸ್ ಮುಖಂಡರನ್ನ ಕಂಡು ಗಡಗಡ ಅಂತ ನಡುಗಿದ್ದಾರೆ ಆಫೀಸರ್ ಸುನಿಲ್. ಖಾಲಿ ಮತಪತ್ರಕ್ಕೆ ಕೈ ಅಭ್ಯರ್ಥಿಗಳ ಮುದ್ರೆಯನ್ನ ಹಾಕಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ನ ಸಂತೆ ಮಾವತ್ತೂರಿನಲ್ಲಿ ಘಟನೆ ನಡೆದಿರುವಂತದ್ದು. ಈಗ ಆಲ್ರೆಡಿ ಈ ಕುರಿತಾಗಿ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನಿಯಮಗಳಿಗೆ ಗೋಲಿಯನ್ನ ಹೊಡೆಯಲಾಗಿದೆ. ಶಾಸಕ ರಂಗನಾಥ್ ಮೇಲೆ ಜೆಡಿಎಸ್ ಮುಖಂಡರು ಆರೋಪವನ್ನ ಮಾಡ್ತಿದ್ದಾರೆ. ಅಕ್ರಮದ ಬಗ್ಗೆ ದೌಡಾಯಿಸಿದ ಜೆಡಿಎಸ್ ಮುಖಂಡರು ಅಧಿಕಾರಿ ಸುನಿಲ್ ವಿರುದ್ಧ ಜೆಡಿಎಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅವರ ಕಣ್ಣಿಗೆ ಬಿದ್ದಿರುವಂತದ್ದು ಇದು. ಹಾಗಾಗಿ ಶಾಸಕ ರಂಗನಾಥ್ ಮೇಲೆ ಜೆಡಿಎಸ್ ಮುಖಂಡರು ಆರೋಪವನ್ನ ಮಾಡ್ತಿದ್ದಾರೆ. ಇದು ಸರಿ ಇಲ್ಲ, ತಪ್ಪಾಗ್ತಾ ಇದೆ, ಇದನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಅಧಿಕಾರಿ ಸುನಿಲ್ ವಿರುದ್ಧ ಜೆಡಿಎಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಜೆಡಿಎಸ್ ಮುಖಂಡರು. ಅಧಿಕಾರಿಗಳನ್ನ ಸರ್ಕಾರಿ ಕಚೇರಿಯಲ್ಲೇ ಕೂಡಿ ಹಾಕಿದ್ದಾರೆ ಜನರು. ಪರಿಸ್ಥಿತಿ ಕೈಮೀರಿ ಹೋಗ್ತಿದ್ದಂತೆ ಸ್ಥಳಕ್ಕೆ ಎಎಸ್ಪಿ ಪುರುಷೋತ್ತಮ್ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಬೀಗ ತೆಗೆದು ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ವಿಷಯ ತೀವ್ರ ಸ್ವರೂಪವನ್ನ ಪಡೆಯುತ್ತಿದ್ದಂತೆ ಚುನಾವಣೆಯನ್ನೇ ರದ್ದು ಮಾಡಲಾಗಿದೆ. ಚುನಾವಣೆಯನ್ನ ರದ್ದುಗೊಳಿಸಿ ಮೇಲಾಧಿಕಾರಿಗಳು ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಕ್ರಮದ ಬಗ್ಗೆ ಜೆಡಿಎಸ್ ಮುಖಂಡರ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಇದೀಗ ಕುಣಿಗಲ್ ಶಾಸಕ ರಂಗನಾಥ್ ಹೆಸರು ಕೂಡ ಬರ್ತಾ ಇರುವಂತದ್ದು ಕೇಳಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಜೆಡಿಎಸ್ ಮುಖಂಡರು. ಈ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡಿಕೊಂಡು ಚುನಾವಣೆಯನ್ನ ಮಾಡಲಾಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಹೀಗೆ ಎಲ್ಲರ ಹೆಸರು ಇರುತ್ತೆ. ಯಾರ್ಯಾರು ಇರ್ತಾರೆ ಅವರ ಹೆಸರು ಕೂಡ ಇರುತ್ತೆ. ಅವರ ಮುಂದೆ ಹೋಗಿ ಶಿಲನ ಹೊತ್ತಿ ಅಥವಾ ಏನಿರುತ್ತೆ ಅದನ್ನ ಮತ ಚಲಾಯಿಸಬೇಕಾಗಿತ್ತು. ಆದ್ರೆ ಇಲ್ಲಿ ಸುನಿಲ್ ಅನ್ನುವ ಆ ಒಂದು ಅಧಿಕಾರಿ ಅಕ್ರಮವಾಗಿ ಮತವನ್ನ ಚಲಾಯಿಸಿರುವಂತದ್ದು ಅದು ಜೆಡಿಎಸ್ ಮುಖಂಡರ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಇದು ಸರಿ ಇಲ್ಲ, ತಪ್ಪು ಅಂತ ಹೇಳ್ತಾ ಇರುವಂತದ್ದು. ವಿಷಯ ತೀವ್ರವಾದಂತಹ ಸ್ವರೂಪವನ್ನು ಪಡೆಯುತ್ತಿದ್ದಂತೆ ಚುನಾವಣೆಯನ್ನೇ ರದ್ದು ಮಾಡಲಾಗಿದೆ. ಕಾಂಗ್ರೆಸ್ನವ್ರಿಗೆ ಓಟನ್ನ ಹಾಕಿರುವಂತದ್ದು. ಈ ಒಂದು ವಿಚಾರದಲ್ಲಿ ಇದೀಗ ಕುಣಿಗಲ್ ಶಾಸಕ ರಂಗನಾಥ್ ಅವರ ಹೆಸರು ಕೂಡ ಕೇಳಿ ಬಂತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಈ ಸರ್ಕಾರಿ ಅಧಿಕಾರಿಗೆ ಅವರೇ ಕುಮ್ಮಕ್ಕನ್ನ ಕೊಡ್ತಿದ್ದಾರಾ? ಅವ್ರು ಹೇಳ್ತಾ ಇರೋದಕ್ಕೆ ಈತ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದ? ಮುಂಚೆನೂ ಕೂಡ ಇದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಅಲ್ಲಿ ಈತ ಸಿಗಾಕೊಂಡಿರ್ತಾನೆ. ಆಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಆಗೋದಿರೋಲ್ಲ. ರಾಮನಗರದಲ್ಲಿ ಇದೇ ರೀತಿಯಾದಂತಹ ಇನ್ಸಿಡೆಂಟ್ ಅಲ್ಲಿ ಈತ ಸಿಗಾಕೊಂಡಿರ್ತಾನೆ. ಸುನಿಲ್ ಎಂಬಾತ ಅಧಿಕಾರಿ ಆಗಿರ್ತಾನೆ. ಅಲ್ಲೂ ಕೂಡ ಈ ತಪ್ಪುಗಳನ್ನ ಮಾಡಿದ್ದ. ಆ ಸಂದರ್ಭದಲ್ಲೂ ಕೂಡ ಅವನ ಮೇಲೆ ಆಕ್ಷನ್ ಆಗ್ಲಿಲ್ಲ, ಏನನ್ನು ಕೂಡ ಆಕ್ಷನ್ ತೆಗೆದುಕೊಂಡಿಲ್ಲ.
ಆದ್ರೆ ಇದೀಗ ಮತ್ತೆ ಅದೇ ರೀತಿಯಾದಂತಹ ಕೆಲಸಕ್ಕೆ ಕೈ ಹಾಕಿರುವಂತದ್ದು. ಹಾಗಾದ್ರೆ ಈತನ ಹಿಂದೆ ಇರೋದು ಯಾರು? ಕುಣಿಗಲ್ ಶಾಸಕ ರಂಗನಾಥ್ ಅವರಿದ್ದಾರೆ ಅಂತ ಜೆಡಿಎಸ್ ಮುಖಂಡರು ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಅವರಿದ್ದಾರ? ಅವರಿರೋದಕ್ಕೇನೆ ಈತ ಈ ರೀತಿಯಾಗಿ ಬಾಲ ಬಿಚ್ಚಿರುವಂತದ್ದ? ನ್ಯಾಯಯುತವಾಗಿ ನಡಿಬೇಕಾಗಿದ್ದಂತಹ ಮತವನ್ನ ಅನ್ಯಾಯ ಮಾಡಿರುವಂತದ್ದು. ಸಂತೆ ಮಾವತ್ತೂರು VSSN ಚುನಾವಣೆ ವೇಳೆ ನಡೆದಿರುವಂತಹ ಘಟನೆ ಇದು. ಅಧಿಕಾರಿಗಳನ್ನ ಸರ್ಕಾರಿ ಕಚೇರಿಯಲ್ಲೇ ಕೂಡಿ ಹಾಕಿ ಚಳಿ ಬಿಡಿಸಿದ್ದಾರೆ. ಗಡಗಡ ಅಂತ ನಡ್ಗಿದ್ದಾರೆ ಸುನಿಲ್ ಅವರು. ಈ ಸಂದರ್ಭದಲ್ಲಿ ಏನ್ ಮಾಡ್ತಿದ್ದಾನೆ? ಈತನ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ಯಾವಾಗ? ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಳ್ಳುತ್ತೆ, ಎಲ್ರು ಕೂಡ ನಂಬಿರ್ತಾರೆ, ಎಲ್ಲವೂ ಕೂಡ ಕ್ಲೀನ್ ಆಗಿ ಹೋಗುತ್ತೆ ಅಂತ. ಆದ್ರೆ ಆಗ್ತಾ ಇರೋದೆಲ್ಲ ಅನಾಚಾರಗಳು. ಸಂತೆ ಮಾವತ್ತೂರು VSSN ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತ ಹೈ ಡ್ರಾಮಾ ಇದು. ಚುನಾವಣಾಧಿಕಾರಿ ಸುನಿಲ್ ಅವರಿಂದ ಪ್ರತಿ ದೂರು ಕೂಡ ದಾಖಲಾಗಿದೆ. ಒಂದ್ ಕಡೆನಲ್ಲಿ ಜೆಡಿಎಸ್ ಮುಖಂಡರು ಆರೋಪವನ್ನ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆನಲ್ಲಿ ಚುನಾವಣಾಧಿಕಾರಿ ಸುನಿಲ್ ಅವರಿಂದಲೂ ಕೂಡ ಪ್ರತಿ ದೂರನ್ನ ದಾಖಲು ಮಾಡಲಾಗಿದೆ. ನಿನ್ನೆ ಚುನಾವಣಾಧಿಕಾರಿಯ ವಿರುದ್ಧ ಜೆಡಿಎಸ್ನಿಂದ ದೂರನ್ನ ಕೊಡಲಾಗಿತ್ತು. ಇಂದು 9 ಮಂದಿ ವಿರುದ್ಧ ಪ್ರತಿ ದೂರನ್ನ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿ. ದೂರು ಹಿನ್ನೆಲೆ 9 ಮಂದಿ ವಿರುದ್ಧ FIR ಕೂಡ ದಾಖಲಾಗಿದೆ. ಹುಲಿಯೂರು ದುರ್ಗಾ ಠಾಣೆಯಲ್ಲಿ FIR ದಾಖಲಾಗಿರುವಂತದ್ದು. ಸದ್ಯ ದೂರು ಪ್ರತಿ ದೂರುಗಳ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ. ಬೂತ್ಗೆ ಅಧಿಕೃತವಾಗಿ ಮತಪತ್ರವನ್ನ ಹಾಕಿದ್ರು ಬಾಲನಾಯ್ಕ್. ಇದೀಗ ದೂರು ಪ್ರತಿ ದೂರಿಗೆ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ. ಯಾಕಂತ ಅಂದ್ರೆ ಇದು ಸರಿ ಇಲ್ಲ ಅಂತ ಜೆಡಿಎಸ್ ಮುಖಂಡರು ಹೋಗಿ ದೂರನ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಚುನಾವಣಾಧಿಕಾರಿ ಸುನಿಲ್ ಅವರು ಕೂಡ ಪ್ರತಿ ದೂರನ್ನ ದಾಖಲು ಮಾಡಿರುವಂತದ್ದು. ಬ್ಯಾಂಕ್ ಎಲೆಕ್ಷನ್ಗೆ ಈ PSCS ಇಂದ ವೋಟರ್ಸ್, DCC ಬ್ಯಾಂಕ್ ವೋಟರ್ಸ್ ಯಾರು ಅಂದ್ರೆ PSCS. ಸುಮಾರು 20 ವರ್ಷದಿಂದ 5 ಟರ್ಮ್ ಇಂದ DCC ಬ್ಯಾಂಕ್ ಎಲೆಕ್ಷನ್ ನಡೀತಾ ಇರಲ್ಲ. ಈ ಸಲ ನಾವು 8 PSCS ನ ಗೆದ್ದೋ. 18-19ರಲ್ಲಿ ಒಂದು ಕೋಟಿಂಗ್ ಪವರ್ ಇಲ್ಲ, 8 ನಾವು ಗೆದ್ದೋ. 10 ನಮ್ಮ JDS ನ ಶಿವಣ್ಣವರು, B ಶಿವಣ್ಣ ಸಹಕಾರತ್ನ ಶಿವಣ್ಣವರು ಗೆದ್ದು ನೆಕ್ ಟು ನೆಕ್ ಆಗೋಯ್ತು. ಸೊ ಈಗ ಮೊನ್ನೆ ಜಾಣಗೆರೆ ನಡೀತು, ಅದು 9ನೇ ನಾವು ಗೆದ್ದು. ಇವತ್ತು ಸಂತೆ ಮಾತೂರು 10 ಇವತ್ತು ನಾವು ಗೆಲ್ತಾ ಇದ್ದು. ಜನರು ನಮ್ಮ ಪರವಾಗಿದ್ರು. ಡಾಕ್ಟರ್ ರಂಗನಾಥ್ ಅವರು ಅಭಿವೃದ್ಧಿ ಕಾರ್ಯ ನೋಡಿ ಸಾಲನೇ ಕೊಟ್ಟಿಲ್ಲ, ಇನ್ನು ಸಾಲ ವೋಟರ್ಸ್ ಇರ್ತಾರೆ. ಇರೋ ವೋಟರ್ಸ್ನ ನಾವೆಲ್ಲ ಹೊಲಿಸ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದು. ಏನಾಯ್ತು, 1.5-2.5ವರೆಗೂ 1000 ಓಟ್ ಇದ್ದು. 1000 ಓಟಲ್ಲಿ 1.5-1.25 850-900 ಓಟ್ ಆಗೋಗಿದ್ದು. ಇವ್ರು ಯಾವಾಗ 900 ಆದ ಮಾಹಿತಿ ತಗೊಂಡ್ರು ನಾವು ಗೆಲ್ಲಂಗೆ ಕಾಣಲ್ಲ. ಈಗ ಅವರು ಮೇಲ್ದ PSCS ತಾಲೂಕಿನಾದ್ಯಂತ ಅವರು 10 ಆಗ್ಬಿಡ್ತಾರೆ, ನಮಗೆ ಕಡಿಮೆ ಆಗ್ಬಿಡ್ತವೆ ಅಂತ ಶಿವಣ್ಣವ್ರಿಗೆ ಮಾಹಿತಿ ಹೋದ್ಮೇಲೆ ಫುಲ್ಲು ಕುಟುಂಬನ ಕರ್ಕೊಂಬಂದು, ಕೃಷ್ಣಕುಮಾರ್ ಇರ್ಬೋದು, ನಾಗರಾಜನ್ ಇರ್ಬೋದು, ನಮ್ಮ ಜಗದೀಶ್ ಅವರು ತಾಲೂಕ್ ಪಂಚಾಯತಿ JDS ಅಧ್ಯಕ್ಷರು, ಅವರು ಎಲ್ಲ ಇಡೀ ಕುಟುಂಬದವ್ರು 8 ಜನ, 10 ಜನ 2 ಗಂಟೆ ಸುಮಾರಿಗೆ ಅಲ್ಲಿಗೆ ಬಂದರು. ಇಲ್ಲಿಗೆ ಸಂತೆ ಮಾತೂರು ಎಲೆಕ್ಷನ್ ನಡೆಯೋ ಸ್ಥಳಕ್ಕೆ. ಏನು ಇಲ್ದಲೇ ಇರೋದನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡು ಒಬ್ಬ ಬಾಲನಾಯಕನನ್ನ ಓಟ್ನ, ಒಬ್ಬ ನಮ್ಮ ವೋಟರ್ನ ಓಟು ಬ್ಯಾಲೆಟ್ ಪೇಪರ್ ಓಟ್ ಹಾಕಿದ್ದನ್ನು ಕಿತ್ಕೊಂಡು ಇವನು ಫೋರ್ಜರಿ ಹಾಕಕ್ಕೆ ಬರ್ತಾನೆ ಅಂತ ಕ್ರಿಯೇಟ್ ಮಾಡಿ ಆ ಬಾಲನಾಯಕನ ಮುಖಾಂತರ ಮಿಕ್ಕಿದ್ದವೇನದನ್ನ ಅಲ್ಲಿಗೆ ಹಾಕಿಸಿ ಫುಲ್ ಕ್ಲೋಸ್ ಮಾಡಿದ್ರು. ಏನು ಪೋಲಿಂಗ್ ಬೂತ್ ಹತ್ರ ಯಾರು ಬರ್ದಂಗೆ ಇವ್ರು ಮಾತ್ರ 15-20 ಜನ ಪೊಲೀಸ್ನವರು, ಆ ಎಲೆಕ್ಷನ್ ಆಫೀಸರ್ ಅವರೊಬ್ಬ ಇರ್ಬೋದು. ಮಿಕ್ದವ್ರು ಯಾರು ನಮ್ಮ ಕಾಂಗ್ರೆಸ್ನಿಂದ ಏನು ಕಾಂಗ್ರೆಸ್ ಬೆಂಬಲದಲ್ಲಿ 12 ಜನ ಇದ್ರು, ಅವರೊಬ್ರು ಒಳಗೆ ಹೋಗಿಲ್ಲ. ಅಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಯಾರು ಮೋಸ ಮಾಡಿದ್ರು, ಫೋರ್ಜರಿ ಯಾರು ಆಗ್ತಾವ್ರೆ ಅದನ್ನ ತಿಳ್ಕೊಳ್ಳೋಕ್ಕೂ ಯಾರು ಹೋಗಂಗಿಲ್ಲ. ಆ ಥರ ಒಂದು ಸೃಷ್ಟಿನ ಕ್ರಿಯೇಟ್ ಮಾಡಿ, ವ್ಯವಸ್ಥೆನ ಕ್ರಿಯೇಟ್ ಮಾಡಿ ನಿಲ್ಲಬೇಕು. ಈಗೇನು ನೆನ್ನೆ ಆಗಿದೆ ತನಿಖೆ ಆಗಿ ಸೊಸೈಟಿ ನಿಂತಿರೋ 11 ಜನ ಅಭ್ಯರ್ಥಿಗಳಿಗೆ, ಸಾಲ್ಗಾರ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಚುನಾವಣೆಗೆ ಅದ್ರ ಓಟ್ ಹಾಕೊಂಡು ಕಿಟಕಿಯಿಂದ ತಗೊಂಡ್ಬಂದು ಚುನಾವಣಾಧಿಕಾರಿ ಕೊಡ್ತಿದ್ರು. ಚುನಾವಣಾಧಿಕಾರಿ ಏಜೆಂಟ್ಗಳು ಆಚೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಏನು ಕಳ್ಳ ಮತದಾನದ ಪತ್ರಗಳನ್ನ ಬ್ಯಾಲೆಟ್ ಪೇಪರ್ನ ತಗೊಂಡೋಗಿ ಇದಕ್ಕೆ ಬೂತ್ ಒಳಗೆ ಹಾಕ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಏಜೆಂಟ್ರು ರೆಡ್ ಹ್ಯಾಂಡ್ ಆಗಿ ಚುನಾವಣಾ ಅಧಿಕಾರಿನೇ ಹಾಕದ ಸಂದರ್ಭದಲ್ಲಿ ಹಿಡಿದು ಅವ್ರನ್ನ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿರುವಂಥದ್ದು. ಮತ್ತೆ ತಗಲಾಕೊಂಡಂಥ ಮತಪತ್ರಗಳು ಸುಮಾರು 25 ಮತಪತ್ರಗಳು ಈ ರೀತಿ ಅಕ್ರಮವಾಗಿ ಚುನಾವಣಾ ಅಧಿಕಾರಿ ಜೋಬಲಿದ್ದು ಕೆಲವನ್ನು ಮತಪತ್ರ ಬೂತ್ ಒಳಗಡೆ ಹಾಕ್ತಿದ್ದಂಥ ಸಂದರ್ಭದಲ್ಲಿ ಹಿಡಿದಿರುವಂಥದ್ದು. ಮತ್ತೆ ಸುಮಾರು ಇನ್ನೂ 100-150 ಮತಪತ್ರಗಳನ್ನ ಬೇರೆಯವನು ಕಿಟಕಿಯಿಂದ ಕೊಡ್ತಿದ್ದನ್ನು ಕಾಂಪೌಂಡರ್ ಆಚೆ ಹೋದ. ಆ ವಿಡಿಯೋಸ್ ಮಾತ್ರ ಎಲ್ಲದನ್ನು ನಾವು ಪೊಲೀಸ್ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ DK ಶಿವಕುಮಾರ್ ಅವರ ಷಡ್ಗ ಡಾಕ್ಟರ್ ರಂಗನಾಥ್ ಅವರು ನೇರವಾಗಿ ಇನ್ವಾಲ್ವ್ಮೆಂಟ್ ಇದೆ. ಯಾಕೆ ಅಂತಂದ್ರೆ ಅವರ ಷಡ್ಯಂತ್ರದಲ್ಲೇ ಇವನು ಅಧಿಕಾರಿ, ಇವನು ಚುನಾವಣಾಧಿಕಾರಿ ಅಲ್ಲ, ಅವನು
ಇವನ್ನ ಬೇರೆಯವ್ರನ್ನ ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿದ್ದು. ಇವರು ಒತ್ತಡದಲ್ಲಿ ಮತ್ತೆ ಇವನ್ನ ಚುನಾವಣಾಧಿಕಾರಿಯಾಗಿ ಅಕ್ರಮ ಮಾಡ್ಲಿಕ್ಕೋಸ್ಕರ ಅದು ಸುಮಾರು 35 ವರ್ಷದಿಂದ ಅದು JDS ತೆಕ್ಕೆಲಿದ್ದಂತಹ ಸಹಕಾರ ಕ್ಷೇತ್ರವನ್ನ ರಂಗನಾಥ್ ಓಟ್ ಚೋರಿ ಮುಖಾಂತರ ಕಿತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಚುನಾವಣಾಧಿಕಾರಿನೇ ಓಟ್ ಚೋರಿಗೆ ಬಳಸ್ಕೊಂಡಿರೋದು ಡಾಕ್ಟರ್ ರಂಗನಾಥ್ ಇದು. ಸೊ ಹಂಗಾಗಿ ಇದು ನೇರವಾಗಿ ಆರೋಪವನ್ನು ಡಾಕ್ಟರ್ ರಂಗನಾಥ್ ಅವರು ಮಾಡ್ಲಿಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ರಾಜಕೀಯ ನಾಯಕರುಗಳ ಬೆಂಬಲ ಇದ್ದರೆ ಯಾವುದೇ ಅಧಿಕಾರಿ ಇಷ್ಟು ದುಸ್ಸಾಹಸಿಗೆ ಕೈ ಹಾಕಲ್ಲ. ಇದು ನೇರವಾಗಿ ಇವತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ನನಗೆಲ್ಲ ಬೆಂಬಲ ಇದೆ, ನೀನು ಯಾವ ರೀತಿ ಏನು ಕ್ರಮ ತಗೊಳ್ಳಿಕ್ಕಾಗಲ್ಲ, ನಾನು ನಿನ್ನ ಪರವಾಗಿದ್ದೀನಿ ಅಂತ ರಂಗನಾಥ್ ಅವರು ಶಕ್ತಿ ತುಂಬಿರುತ್ತೆ. ಈ ಅಧಿಕಾರಿ ಒಬ್ಬ ಭ್ರಷ್ಟ ಅಧಿಕಾರಿ, ಇವನ ಹಿಂದೆ ಹಲವಾರು ಜಾಗದಲ್ಲಿ ಏನೇನು ಚುನಾವಣಾ ಅಧಿಕಾರಿ ಕೆಲಸ ಮಾಡಿದ್ದಾನೆ, ಇಲ್ಲೆಲ್ಲ ಇವ್ರ ಮೇಲೆ ಅಕ್ರಮ ಸಾಬೀತಾಗಿದೆ, ಇವ್ರ ಮೇಲೆ ದೂರ ಆಗಿದೆ, ಮತ್ತೆ ಇನ್ನೊಬ್ಬ ರೆಡ್ಡಿ ಒಬ್ಬನ ಅಧಿಕಾರಿ ಹಾಕೊಂಡಿದ್ದಾನೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹೇಶ್, ಒಂದ್ ಕಡೆನಲ್ಲಿ ರಾಹುಲ್ ಗಾಂಧಿ ಅವರು ಆರೋಪವನ್ನು ಮಾಡ್ತಾರೆ ಓಟ್ ಚೋರಿ ಆಗ್ತಾ ಇದೆ ಅಂತ, ಇನ್ನೊಂದ್ ಕಡೆನಲ್ಲಿ ಕಾಂಗ್ರೆಸ್ಗೆ ಚುನಾವಣಾಧಿಕಾರಿ ಸಪೋರ್ಟ್ ಮಾಡ್ತಾ ಇರುವಂತದ್ದು, ಅವ್ರಿಗೆ ಮತವನ್ನ ಕೂಡ ಹಾಕಿದ್ದಾರೆ. ಏನಾಯ್ತು ಘಟನೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಎಸ್ ಸುಕನ್ಯಾ, ಏನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಏನು ಸಂತೆ ಮಾವತೂರಿನಲ್ಲಿ ನಿನ್ನೆ ಏನು VSSN ಒಂದು ಚುನಾವಣೆ ಇತ್ತು. ಈ ಒಂದು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ಏನು ಈ ಒಂದು ದೂರನ್ನ JDS ಕಾರ್ಯಕರ್ತರು ಮತ್ತೆ ಏಜೆಂಟರುಗಳು ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಪ್ರತಿ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂದ್ರೆ ಏನು ಚುನಾವಣಾ ಅಧಿಕಾರಿ ಏನಿದ್ದಾರೆ, ಚುನಾವಣಾ ಅಧಿಕಾರಿ ಆದಂತ ಸುನಿಲ್ ಕೂಡ ಈ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ದೂರು ಪ್ರತಿ ದೂರು ಎರಡೂ ಕೂಡ ಈಗ ಏನು ಹುಲಿಯೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು JDS ಅವರ ಪ್ರಮುಖ ಆರೋಪ ಏನಂತಂದ್ರೆ ಏನು ಚುನಾವಣಾಧಿಕಾರಿಯಾದಂತಹ ಚುನಾವಣಾಧಿಕಾರಿನೇ ಈ ಒಂದು ಅಕ್ರಮದಲ್ಲಿ ಆಗಿರ್ತಕ್ಕಂಥದ್ದು. ಏನು ಹೊರಗಡೆ ಏನು ಹೋಟನ್ನ ಹಾಕ್ಸ್ಕೊಂಬಂದು ಚುನಾವಣಾಧಿಕಾರಿನೇ ಆ ಒಂದು ಬೂತ್ನ ಹೊಳಿಕೆ ಹಾಕಿ ಒಂದು ಅಕ್ರಮ ಎಸಗಿದ್ದಾರೆ. ಇದು ಈ ಒಂದು ಬ್ಯಾಲೆಟ್ ಪೇಪರ್ ಕೂಡ ಆಚೆನೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಆರೋಪದ ಮೇಲೆ ನಾವು ಈಗ ದೂರನ್ನ ನೀಡಲಾಗಿದೆ ಅಂತ ಹೇಳಿ ಏನು JDS ಕಡೆಯಿಂದ ಒಂದು ಪ್ರಮುಖ ಆರೋಪ ಆಗಿರ್ತಕ್ಕಂಥದ್ದು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನವರು ಕೂಡ ಈಗ ಏನು ಹೇಳಿದ್ದಾರೆ, ಅದರಲ್ಲಿ ಯಾವುದೇ ಅಂದ್ರೆ ಚುನಾವಣಾಧಿಕಾರಿ ಮತ್ತೆ ಇತರರು ಬಿಟ್ರೆ ಯಾರೊಬ್ಬರನ್ನು ಕೂಡ ಆ ಒಂದು ಚುನಾವಣಾ ಒಂದು ಕಚೇರಿ ಒಳಗಡೆ ಅಂದ್ರೆ ಎಲೆಕ್ಷನ್ ನಡೀತಿರ್ತಕ್ಕಂಥ ಆ ಒಂದು ಕಚೇರಿ ಒಳಗಡೆ ಯಾರು ಕೂಡ ಇರ್ಲಿಲ್ಲ. ಆದ್ರೆ ಇವರು ಮಾಡ್ತಕ್ಕಂಥ ಆರೋಪ ಸುಳ್ಳು ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಸುಕನ್ಯಾ. ಇನ್ನೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ರಾಮನಗರದಲ್ಲಿ ಈ ಚುನಾವಣಾಧಿಕಾರಿ ಯಾರು ಸುನೀಲ್ ಇರ್ತಾನೆ ಆತ ಅಲ್ಲಿದ್ದಾಗ್ಲೂ ಕೂಡ ಇದೇ ರೀತಿಯಾದಂತ ಕೃತ್ಯವನ್ನ ಮಾಡಿರ್ತಾನೆ. ಇದೀಗ ತುಮಕೂರಿನಲ್ಲೂ ಕೂಡ ಅದೇ ರೀತಿಯಾದಂತ ಕೃತ್ಯವನ್ನ ಮಾಡಿರುವಂತದ್ದು. ಈತನ ತಲೆದಂಡ ಯಾವಾಗ, ಏನ್ ನಡೀತಾ ಇದೆ? ಸರ್ಕಾರಿ ಅಧಿಕಾರಿ ಒಬ್ಬರಿಗೆ ಹೇಳುವಂತ ತಿಳಿಸುವಂತ ಸ್ಥಾನದಲ್ಲಿರುವಂತವ್ರು ಇವರೇ ಈ ರೀತಿಯಾಗಿ ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು? ಎಸ್ ಸುಕನ್ಯಾ, ಏನು ಅಂದ್ರೆ ರಾಮನಗರದಲ್ಲಿ ಕೂಡ ಇದೇ ಒಂದು ಅಂದ್ರೆ ಸರ್ಕಾರಿ ಅಧಿಕಾರಿಯಾಗಿ ಅಕ್ರಮ ಎಸಗಿ ಅವ್ರಿಗೆ ಏನು ಶಿಕ್ಷೆಯ ಪ್ರಮಾಣ ಅಂದ್ರೆ ಅವ್ರಿಗೆ ಶಿಕ್ಷೆಯಾಗಿ ಕುಣಿಗಲ್ಗೆ ಟ್ರಾನ್ಸ್ಫರ್ ಆಗಿರ್ತಾರೆ. ಅವರು ಏನು ರಾಮನಗರ ಅಂತಂದ್ರೆ DK ಶಿವಕುಮಾರ್ ಮತ್ತೆ DK ಸುರೇಶ್ ಮತ್ತೆ ಅವರ ಒಂದು ಕೈಗೊಂಬೆ ಆಗಿರ್ತಕ್ಕಂಥ ಇವು ಅಧಿಕಾರಿ ಸುನೀಲ್ ಆಗಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಅಕ್ರಮ ಸಿಗಿರ್ತಕ್ಕಂಥದ್ದು. ಹಂಗಾಗಿ ಈ ಒಂದು ಏನು ಕುಣಿಗಲ್ಲಲ್ಲಿ ಏನ್ ನಡೆದಿದೆ, VSSN ಚುನಾವಣೆ ಏನ್ ನಡೆದಿದೆ ಆ ಎಲ್ಲವೂ ಕೂಡ ಏನು ಮರು ಚುನಾವಣೆ ಮಾಡಬೇಕು. ಜೊತೆಗೆ ಏನು ಆ ಚುನಾವಣೆ ಅಧಿಕಾರಿ ಆಗಿದ್ದಂತಹ ಸುನೀಲ್ ವಿರುದ್ಧನೂ ಕೂಡ ಕ್ರಮ ಹಾಕ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಒಂದ್ ಕಡೆನಲ್ಲಿ ದೊಡ್ಡ ದೊಡ್ಡ ತಲೆಗಳೇ ಚುನಾವಣಾಧಿಕಾರಿ ಸುನೀಲ್ ಅವರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಇದೀಗ VSSN ಸೊಸೈಟಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕಳ್ಳ ಮತದಾನ ಅಧಿಕಾರಿ ಏನೋ ಅವನ ಅಯೋಗ್ಯ ಒಬ್ಬ ಸುನೀಲ್ ಅಂತ ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿದ್ರು. ಇದು ಅಪಾಯಿಂಟ್ ಮಾಡಿಸ್ಕೊಂಬಂದಿದ್ದು ಶಾಸಕರ ಕುಂಭಕ್ಕೂ ಸರ್ಕಾರ ಇದೆ ಅಂದ್ಬಿಟ್ಟು ಶಾಸಕರು ಮಾಡಬಾರ್ದು ಅನಾಚಾರಗಳನ್ನ ತಾಲೂಕಲ್ಲಿ ಮಾಡ್ಲಿಕ್ಕೆ ಕೊಟ್ಟಿರುವಂಥದ್ದು. ಶಾಸಕರು ಕುಂಭಕ್ಕಿಂದ ಇವತ್ತು ಅಯೋಗ್ಯ ಒಬ್ಬ ಅವನ ಹಿಂದೆ ರಾಮನಗರದಲ್ಲಿದ್ದ ಅಲ್ಲೂ ಇದೇ ರೀತಿ ಚುನಾವಣೆ ಅಕ್ರಮ ಮಾಡಿ, ಹಾಸನದಲ್ಲಿದ್ದರೂ ಚುನಾವಣೆ ಅಕ್ರಮ ಮಾಡಿ ಇವನು ಅಯೋಗ್ಯನ ಕುಣೂರು ತಾಲೂಕಿಗೆ ಹಾಕ್ಸ್ಕೊಂಬಂದು ಇಂಥ ಮಹಾನ್ ಪುರುಷನ್ನ ಈ ತಾಲೂಕಿನ ಶಾಸಕರು ಇವ್ರ ಜೊತೆಗೆ ಅಕ್ರಮ ಮಾಡಲಿಕ್ಕೆ ಇವತ್ತು ಕುಣಿಗಲ್ ತಾಲೂಕಿಗೆ ಹಾಕ್ಸ್ಕೊಂಬಂದೆ. ಇವತ್ತು ಚುನಾವಣಾಧಿಕಾರಿನೇ ನೇರವಾಗಿ ಶಾಮೀಲಾಗಿ ಏನು ಕಾಂಗ್ರೆಸ್ಸು ಅಭ್ಯರ್ಥಿಗಳ ಪರ ಶರೀಕಾಗಿ
ಈ ಅಭ್ಯರ್ಥಿಗಳಿಗೆ ಮತದಾನ ಮಾಡಿಸ್ಬೇಕು ಅಂದ್ಬಿಟ್ಟು ಅವನೇ ಸುಮಾರು ಬ್ಯಾಲೆಟ್ ಪೇಪರ್ಗಳನ್ನ ಕಂಪ್ಲೀಟ್ ಒಂದು ಬಂಡಲನ್ನೇ ಬ್ಯಾಲೆಟ್ ಪೇಪರ್ನ ಕಾಂಗ್ರೆಸ್ನ ಕೆಲವು ಪುಡಾರಿಗಳಿಗೆ ಕೊಟ್ಟು ಅವ್ರ ಮುಖಾಂತರ ಹೊರಗಡೆ ಮತದಾನ ಮಾಡಿಸ್ಕೊಂಡು ಅದನ್ನು ಗೌಪ್ಯವಾಗಿ ತಗೊಂಬಂದು ಕಿಟಕಿಯಿಂದ ಒಬ್ಬ ಶಿವಕುಮಾರ್ ಅಂತ ಏಜೆಂಟ್ ಆಗಿದ್ದ ಅವ್ನು ಹೊರಗಡೆ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದ. ಇವನು ಏಜೆಂಟ್ಗಳು ಆಚೆ ಸಂದರ್ಭದಲ್ಲಿ ಒಳಗಡೆ ಡಬ್ಬು ತುಂಬ್ತಾ ಇದ್ದ. ಸುಮಾರು ಒಂದು 150-200 ಓಟನ್ನ ಈ ಥರ ಕಳ್ಳ ಮತದಾನದಲ್ಲಿ ಇವನು ಮಾಡಿದ್ದಾನೆ. ಈ ಅಕ್ರಮ ಮಾಡಿ ಚುನಾವಣಾ ಅಧಿಕಾರಿನೇ ಅಕ್ರಮ ಮಾಡಿದ್ದಾನೆ. ಹಾಗಾಗಿ ಚುನಾವಣಾ ಅಧಿಕಾರಿ ಮೇಲೆ ದೂರು ಕೊಟ್ಟಿದ್ದೀವಿ. ಚುನಾವಣಾ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಆ ಅಯೋಗ್ಯನ ಸಸ್ಪೆಂಡ್ ಮಾಡಬೇಕು. ಅವನು ಈ ಅಯೋಗ್ಯ ಕೆಲಸ ಮಾಡ್ಕೊಂಡು ಎಲ್ಲ ಕಡೆನೂ ಮಾಡಬಾರ್ದು ಮಾಡಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿ ಎಲ್ಲ ಕಡೆನೂ ಅವನ ಮೇಲೆ ಶಿಸ್ತು ಕ್ರಮವಾಗಿ ಇಲ್ಲಿ ಬಂದಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಚುನಾವಣೆ ರದ್ದು ಮಾಡಿದ್ದೀನಿ ಅಂತ ಬರ್ಕೊಟ್ಟಿದ್ದಾನೆ ಚುನಾವಣಾ ಅಧಿಕಾರಿ. ರದ್ದು ಮಾಡಿದ್ದೀವಿ ಅಂತ ಬರ್ಕೊಟ್ಟಿದ್ದಾನೆ. ಇದು ಅಕ್ರಮ, ನಾವು ಖಂಡಿಸ್ತೀವಿ. JDS ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ಇದನ್ನು ಖಂಡಿಸ್ತೀವಿ. ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ತಾಲೂಕಿಗೆ ಬಂದ್ಗೆ ನಾವು ಕರೆ ಕೊಡ್ತೀವಿ. ಎಸ್ ನೋಡಿ, ಒಂದ್ ಕಡೆನಲ್ಲಿ ಜನರಿಗೆ ಹೇಳಬೇಕಾಗಿರುವಂತಹ ಸ್ಥಾನದಲ್ಲಿರ್ತಾರೆ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಕೂಡ ಚುನಾವಣಾಧಿಕಾರಿ ಆಗಿರ್ತಾರೆ. ಆದ್ರೆ ಇದೀಗ ಅವರೇ ಈ ರೀತಿಯಾದಂತಹ ಕೃತ್ಯಕ್ಕೆ ಭಾಗಿಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇದೀಗ ಚುನಾವಣೆಯನ್ನ ಕೂಡ ರದ್ದು ಮಾಡಲಾಗಿದೆ. ಯಾವ ರೀತಿಯಾದಂತಹ ಆಕ್ಷನ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.